ಯತ್ರ ಯೋಗೇಶ್ವರಃ ಕೃಷ್ಣಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀಃ ವಿಜಯೋ ಭೂತಿಃ ಧ್ರುವಾ ನೀತಿರ್ಮತಿರ್ಮಮ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣಃ ಶರೀರಯಾತ್ರಾಪಿ ಚ ತೇ ನ ಪ್ರಸಿದ್ಧೇದ್ ಅಕರ್ಮಣಃ. ಕೃಷ್ಣ ಅರ್ಜುನನಿಗೆ ಸಮಾಧಾನ ಉಪದೇಶ ಹೇಳುವಾಗ ನಿನ್ನ ಕರ್ಮವನ್ನು ನೀನು ಮಾಡಲೇಬೇಕು ಅನ್ನುವುದನ್ನು ಹೇಳಿದೆ. ಅದರ ಜೊತೆಗೆ ಕರ್ಮವನ್ನು ಮಾಡುವುದಕ್ಕಿಂತ ಜ್ಞಾನವನ್ನು ಸಂಪಾದನೆ ಮಾಡುವುದು ಬಹಳ ಶ್ರೇಷ್ಠ. ಬುದ್ಧೌ ಶರಣಮನ್ವಿಚ್ಛ, ಬುದ್ಧಿಗೆ ಶರಣ ಹೋಗು ಅಂದರೆ ಜ್ಞಾನಕ್ಕೆ ಶರಣ ಹೋಗು ಅಂತ ಇದನ್ನು ಹೇಳಿದ್ದ. ಅದನ್ನು ಕೇಳಿ ಅರ್ಜುನನಿಗೆ ಗೊಂದಲ ಆಗಿತ್ತು. ಹಾಗಾದರೆ ಜ್ಞಾನ ಸಂಪಾದನೆಗೆ ನಾನು ಹೆಚ್ಚು ಒತ್ತು ಕೊಡಬೇಕು, ಕರ್ಮಕ್ಕೆ ಹೆಚ್ಚು ಒತ್ತು ಕೊಡಬೇಕು? ನಿನ್ನ ಮಾತು ಕೇಳಿದರೆ ನನಗೆ ಗೊಂದಲ ಅನ್ನಿಸ್ತದೆ. ಒಂದಿನ ಯಾವುದನ್ನಾದರೂ ನಿರ್ಧರಿಸಿ ಹೇಳು, ನನಗದರಿಂದ ಶ್ರೇಯಸ್ಸಾಗಬೇಕು ಅಂತ ಕೇಳಿದ್ದ. ಜ್ಞಾನವನ್ನು ಶರಣು ಹೋಗಬೇಕು, ಜ್ಞಾನ ಮಾರ್ಗಕ್ಕೆ ಮನುಷ್ಯ ಅಂಟಿಕೊಳ್ಳಬೇಕು ಅಂದರೆ ತಾನು ಸಾಕಷ್ಟು ಅಧ್ಯಯನ ಮಾಡಬೇಕು, ಅಥವಾ ಜ್ಞಾನಿಗಳಾದವರು ಹೇಳಿದ್ದನ್ನು ಶ್ರವಣ ಮಾಡಬೇಕು. ಅದೆಲ್ಲವೂ ಸರಿಯಾಗಿದೆಯೋ ಇಲ್ವೋ ಅಂತ ಅನ್ನೋದನ್ನು ಮನಸ್ಸಿನಲ್ಲಿ ಮನನ ಮಾಡಬೇಕು. ಇವೆಲ್ಲ ಅದರಲ್ಲಿ ಸೇರಿಕೊಂಡಿದೆ. ಹಾಗಾಗಿ ಆ ಕೆಲಸಗಳಿಗೆ ಹೆಚ್ಚು ಒತ್ತು ಕೊಡಲು, ಅಥವಾ ನನಗೀಗ ಯಾವ ಕರ್ಮ ಮಾಡಬೇಕಾದ ಅನಿವಾರ್ಯತೆ ಇದೆ ಆ ಕರ್ಮಗಳನ್ನು ಮಾಡ್ತಾ ಹೋಗ್ಲು, ಏನು ಮಾಡಲಿ ಅಂತ ಕೇಳಿದ್ದ. ಆಗ ಕೃಷ್ಣ ಹೇಳಿದ್ದ, ಕರ್ಮವನ್ನು ಮಾಡಲೇಬೇಕು, ಕರ್ಮಕ್ಕಿಂತ ಜ್ಞಾನ ದೊಡ್ಡದಿರಬಹುದು. ಹಾಗಂತ ಹೇಳಿ ಆ ಕರ್ಮವನ್ನು ಬಿಡುವುದಲ್ಲ, ಕರ್ಮವನ್ನು ಮಾಡ್ತಿರಬೇಕು. ಆದರೆ ಅದೇ ಸಂದರ್ಭದಲ್ಲಿ ಜ್ಞಾನಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಜ್ಞಾನಪೂರ್ವಕವಾಗಿ ಕರ್ಮ ಮಾಡಬೇಕು. ಜ್ಞಾನ ದೊಡ್ಡದಿರಬಹುದು, ಆದರೆ ಕರ್ಮ ಅಂತನ್ನುವುದು ಜ್ಞಾನಕ್ಕೆ ಒಂದು ತಳಹದಿ ಅಂತ ಕೃಷ್ಣನ ಅಭಿಪ್ರಾಯ ಆಗಿತ್ತು. ಆದ್ದರಿಂದ ಇದರ ಬಗ್ಗೆ ಗೊಂದಲ ಬೇಡ. ಈಗೇನು ಕರ್ಮವನ್ನು ನೀನು ಮಾಡಬೇಕಾಗಿದೆ, ನಿನ್ನಂಥ ಮಾನವರು ಎಲ್ಲರೂ ಕೂಡ ಏನು ಮಾಡಬೇಕಾಗಿದೆ ಆ ಎಲ್ಲ ಕರ್ಮವನ್ನು ಮಾಡಲೇಬೇಕು. ಅದರ ಜೊತೆಗೇನೆ ಇದು ಪ್ರತಿಯೊಬ್ಬ ಮಾನವನ ಕರ್ತವ್ಯನೂ ಹೌದು. ಆ ಕರ್ಮಕ್ಕೆ ಪೂರಕವಾಗಿ ಏನು ಜ್ಞಾನ ಸಂಪಾದನೆ ಮಾಡಬೇಕಾಗಿದೆ ಆ ಜ್ಞಾನವನ್ನು ಸಂಪಾದನೆ ಮಾಡಲೇಬೇಕು. ಜ್ಞಾನ ನಮಗೆ ಬೇಕಾಗಿಲ್ಲ ಅಂತ ಜ್ಞಾನಕ್ಕೆ ಮುಖ ಹಾಕಿ ಬೆನ್ನು ಹಾಕಿ ನಿಲ್ಲಬಾರದು. ನಿಯತಂ ಕುರು ಕರ್ಮತ್ವಂ, ಇವತ್ತು ನಾವು ನೋಡಬೇಕಾದ ಶ್ಲೋಕ 3ನೇ ಅಧ್ಯಾಯದಲ್ಲಿ. ನಿಯತಂ ಕುರು, ನಿನ್ನ ಪಾಲಿಗೆ ಬಂದಂತಹ ಕರ್ಮ ಏನಿದೆ ಅದನ್ನ ನೀನು ಮಾಡಲೇಬೇಕು. ಕರ್ಮ ಜಾಯೋ ಹಿ ಅಕರ್ಮಣಃ, ಕರ್ಮ ಮಾಡದೇ ಇರುವುದಕ್ಕಿಂತ ಕರ್ಮ ಮಾಡುವುದೇ ಹೆಚ್ಚು ಶ್ರೇಷ್ಠ. ಜ್ಞಾನ ಬಹಳ ದೊಡ್ಡದಿರಬಹುದು, ಗುರುಗಳ ಮೂಲಕ ಉಪದೇಶ ಪಡ್ಕೊಳ್ಳೋದು, ನಾವು ಅಧ್ಯಯನ ಮಾಡೋದು, ಇದೆಲ್ಲ ಬಹಳ ದೊಡ್ಡದಿರಬಹುದು. ಹಾಗಂತೇಳಿ ಕರ್ಮವನ್ನೇ ಮಾಡುವುದನ್ನು ನಿಲ್ಲಿಸಿದ್ರೆ ಶರೀರ ಯಾತ್ರಾ ಪಿಚ ನ ಪ್ರಸಿದ್ಧೇತ್, ಶರೀರ ನಡಿಬೇಕಲ್ಲ. ಕೇವಲ ಅಧ್ಯಯನ, ಶ್ರವಣ ಇತ್ಯಾದಿಗಳಿಂದ, ಮನನ ಇತ್ಯಾದಿಗಳಿಂದ, ಚಿಂತನ ಇತ್ಯಾದಿಗಳಿಂದ ಶರೀರದ ಪೋಷಣೆ ಆಗೋದು ಹೇಗೆ? ಶರೀರಕ್ಕಂತೂ ಭೋಜನ ಅಂತೂ ಬೇಕಲ್ಲ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಅಷ್ಟಾದರೂ ಸಿಗಬೇಕಲ್ಲ. ಬಹಳ ದೊಡ್ಡ ವೈಭೋಗದ ಜೀವನ ಅಲ್ಲದೆ ಹೋದ್ರು ಆಹಾರ ಸಿಗಬೇಕು ಹೊಟ್ಟೆಗೆ, ಮತ್ತೆ ಒಂದಿಷ್ಟು ಬಟ್ಟೆ ಆದರೂ ಬೇಕು. ಇಷ್ಟಕ್ಕಾದರೂ ಕೂಡ ಒಂದಿಷ್ಟು ಕರ್ಮ ಮಾಡಬೇಕಲ್ಲ. ಪೂರ್ಣವಾಗಿ ಜ್ಞಾನ ಕಾರ್ಯದಲ್ಲಿ ತೊಡಗಿದವನಿಗೆ ಇವೂ ಸಿಗದೇ ಇರಬೇಕಾದಿತ್ತು. ಸನ್ಯಾಸಿಯೇ ಆದರೂ ಕೂಡ, ಸನ್ಯಾಸಿಗಳನ್ನು ಭಿಕ್ಷುಗಳು ಅಂತ ಕರೀತಾರೆ, ಅವರಾದರೂ ಕೂಡ ಹೊಟ್ಟೆಗೆ ಒಂದಿಷ್ಟು ಆಹಾರಕ್ಕಾಗಿ ಪ್ರಯತ್ನ ಪಡಬೇಕಲ್ಲ. ಬಹಳ ದೊಡ್ಡ ವೈಭವದ ವಸ್ತ್ರ ಅಲ್ಲದೆ ಹೋದ್ರು ಒಂದು ಕೌಪಿನ, ಒಂದು ಲಂಗೋಟಿ ಆದರೂ ಅವರಿಗಾದರೂ ಬೇಕೇ ಬೇಕಲ್ಲ. ಸನ್ಯಾಸಿಗಳಾದರೂ ಕೂಡ ಭಿಕ್ಷೆ ಬೇಡಲಿಕ್ಕಾಗಿ ಮನೆ ಮನೆಗೆ ಓಡಾಡ್ತಾರಲ್ಲ, ಸನ್ಯಾಸಿಗಳನ್ನು ಭಿಕ್ಷುಗಳು ಅಂತ ಕರೀತಾರೆ. ಯಾಕೆ ಭಿಕ್ಷುಗಳು ಅಂತ ಕರೀತಾರೆ ಅಂದ್ರೆ ಭಿಕ್ಷೆ ಬೇಡಲಿಕ್ಕಾಗಿ ಅವರು ಎಲ್ಲ ಕಡೆ ಓಡಾಡ್ತಾರೆ. ಅವರು ಸ್ವಂತ ಅಡಿಗೆ ಮಾಡ್ಕೊಳ್ಳುವಂತಿಲ್ಲ, ಸ್ವಂತ ಒಲೆನೇ ಹಚ್ಚುವಂತಿಲ್ಲ, ಬೆಂಕಿಯನ್ನೇ ಮುಟ್ಟುವಂತಿಲ್ಲ ಅಗ್ನಿಗಳು. ಈ ಸನ್ಯಾಸಿಗಳು ಬೇರೆ ಬೇರೆ ಕಡೆ ಸಂಚಾರ ಮಾಡಿ ಮನೆ ಮನೆಗಳಿಗೆ ಓಡಾಡಿ ಭಿಕ್ಷಾ ಬೇಡಬೇಕಲ್ಲ. ಅದು ಇಲ್ಲದೆ ಹೋದ್ರೆ ಯಾವ್ದಾದ್ರು ಹೊಟ್ಟೆ ತುಂಬೋದು ಹೇಗೆ? ಸನ್ಯಾಸಿಗಳಿಗೂ ಹೊಟ್ಟೆ ಇದ್ದೇ ಇದೆ. ಮತ್ತೆ ಈ ಕೃಷ್ಣನ ಉಪದೇಶವನ್ನು ಕೇಳಲಿಕ್ಕೆ ಏನು ಅರ್ಜುನ ತೊಡಗಿದ್ದಾನಲ್ಲ, ಆ ಅರ್ಜುನ ಮತ್ತೆ ಅವನ ಸಹೋದರರು, ಅವ್ರ ತಾಯಿ, ಅವರು ಹಸ್ತಿನಾವತಿಯಲ್ಲಿ ಅನೇಕ ವರ್ಷ ಕಾಲ ಇದ್ರು, ಇಂದ್ರಪ್ರಸ್ಥದಲ್ಲಿ 20 ವರ್ಷ ಇದ್ರು. ಈ ವನವಾಸಕ್ಕೆ ಬಂದು ಬಿದ್ರಲ್ಲ,
ವನವಾಸಕ್ಕೆ ಬಂದು ಬೀಳುವುದಕ್ಕಿಂತ ಮುಂಚೆ ಇಂದ್ರಪ್ರಸ್ಥದಲ್ಲಿದ್ದರು. ಕೌರವ ಪಾಂಡವರು ಯುದ್ಧ ಮುಗಿದ ಮೇಲೆ ಮತ್ತೆ 36 ವರ್ಷ ಇದ್ರು. ಇಷ್ಟೆಲ್ಲ ಮಾಡಿದಾಗ ಅವರಿಗೆ ಅಲ್ಲಿದ್ದಾಗ ವೈಭವ ಇತ್ತು, ಬೇಕಾದಷ್ಟು ವೈಭವ. ರಾಜರೇ ಆದ್ದರಿಂದ ಅವರಿಗೆ ಹೊಟ್ಟೆ ಬಟ್ಟೆ ಆಹಾರ ಇತ್ಯಾದಿಗಳಿಗೇನು ಕೊರತೆ ಇರೋದಿಲ್ಲ. ಆದರೆ ಅವರು ಈ ಕೌರವರು ಈ ಪಾಂಡವರನ್ನ ಅರಗಿನ ಅರಮನೆಯಲ್ಲಿ ಸುಟ್ಟು ಹಾಕಬೇಕಂತ ಪ್ರಯತ್ನ ಪಟ್ಟಿದ್ರಲ್ಲ, ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಬಂದು ಕೆಲವು ಕಾಲ ಅಜ್ಞಾತರಾಗಿ ಒಂದ್ ಕಡೆ ಬದುಕಿದ್ರು. ಆಗ ಅವರು ಕೂಡ ಭಿಕ್ಷೆ ಬೇಡಬೇಕಾಗಿತ್ತು. ಪಾಂಡವರು ದೊಡ್ಡವರು ಇರಬಹುದು, ಯಾರೋ ದೇವತೆಗಳ ಅಂಶದಿಂದ ಹುಟ್ಟಿದವರು ಇರಬಹುದು, ಆದರೆ ದಿನನಿತ್ಯ ಅವರು ಭಿಕ್ಷೆಗೆ ಹೋಗಬೇಕಾಗಿತ್ತಂತ. ಧರ್ಮರಾಜ ಹಿರಿಯನಾದ್ದರಿಂದ ಮನೆಯಲ್ಲಿ ಕೂತಿರ್ತಿದ್ದ. ಭೀಮಸೇನ ಎಲ್ಲರೂ ಭಿಕ್ಷೆಗೆ ಹೋಗಿಬಿಟ್ರೆ ಅವನ ಆಕಾರ ನೋಡಿ ಜನರಿಗೆ ಗೊತ್ತಾಗ್ತಿದ್ವಿ ಯಾರು ಸಾಮಾನ್ಯ ಮನುಷ್ಯ ಅಲ್ಲ ಅಂತ ಹೇಳಿ ಅರ್ಜುನ, ನಕುಲ, ಸಹದೇವರು ಭಿಕ್ಷೆಗೆ ಹೋಗ್ತಿದ್ರಂತೆ. ಭಿಕ್ಷೆ ಬೇಡದೆ ಹೋದ್ರೆ ಪಾಂಡವರ ಹೊಟ್ಟೆನೂ ತುಂಬೋದಿಲ್ಲ. ನಮ್ಮಂಥವ್ರದ್ದೇನು, ನಾವು ಹೊಟ್ಟೆಗಾಗಿ ಭ್ರಷ್ಟಾಚಾರದಲ್ಲಿ ಕರಪ್ಷನ್ನಲ್ಲಿ ತೊಡಗಬೇಕಾಗಿಲ್ಲ, ಆದರೆ ಭಿಕ್ಷೆಯನ್ನಾದರೂ ಬೇಡಬೇಕಾಗ್ತದಲ್ಲ. ಮಿನಿಮಮ್ ಕೆಲಸವನ್ನಾದರೂ, ಕನಿಷ್ಠ ಕೆಲಸವನ್ನಾದರೂ ಮಾಡದೆ ಹೋದ್ರೆ ಹೊಟ್ಟೆಗೆ ಹಾಕೋರು ಯಾರು? ಆದ್ರಿಂದ ಶರೀರ ನಡಿಬೇಕಂತಾದ್ರೂ ಸ್ವಲ್ಪ ಕರ್ಮವನ್ನಾದ್ರೂ ನೀನು ಮಾಡಲೇಬೇಕು, ಅಷ್ಟು ಪ್ರಯತ್ನ ಆದ್ರೂ ಮಾಡಲೇಬೇಕು. ಅದಕ್ಕಾಗಿ ಈ ಪ್ರತಿಯೊಂದು ಪ್ರವಚನದ ಆರಂಭದಲ್ಲಿ ಈ ಶ್ಲೋಕ ಏನು ಹೇಳ್ತಿದ್ನಲ್ಲ, ಎತ್ತ ಯೋಗೇಶ್ವರ ಕೃಷ್ಣ ಅಂತ, ಅದರ ಅರ್ಥ ಹೀಗೆ: ನಮಗೆ ಕರ್ಮಯೋಗ, ಜ್ಞಾನಯೋಗ ಮತ್ತೆ ಭಕ್ತಿ ಯೋಗ ಇತ್ಯಾದಿಗಳನ್ನು ಬೋಧನೆ ಮಾಡಿದಂಥ ಕೃಷ್ಣ ಎಲ್ಲಿದ್ದಾನೋ, ಅರ್ಜುನ ಎಲ್ಲಿದ್ದಾನೋ ಅಲ್ಲಿ ಯಾವತ್ತೂ ಗೆಲುವು. ಅರ್ಜುನ ಎಂಥವನು ಅಂದ್ರೆ ಎತ್ರ ಪಾರ್ಥೋ ಧನುರ್ಧರ, ಧನುಸ್ಸನ್ನು ಕೈಯಲ್ಲಿ ಹಿಡಿದಂತಹ ಅರ್ಜುನ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಧನುಸ್ಸನ್ನು ಕೈಯಲ್ಲಿ ಹಿಡಿದಂತಹ ಅರ್ಜುನ ಅಂದ್ರೆ ಎಲ್ಲಾ ಅರ್ಜುನರ ಕೈಯಲ್ಲೂ ಧನುಸ್ಸೇ ಇರಬೇಕಾಗಿಲ್ಲ. ಪಾಂಡವರ ಗುಂಪಿನಲ್ಲಿ ಸೇರಿದಂತಹ ಅರ್ಜುನ ಕೈಯಲ್ಲಿ ಧನುಸ್ಸಿತ್ತು. ಭಗವದ್ಗೀತೆ ಹೇಳ್ತಿರೋದು ನಮಗೂ ಹೇಳ್ತಿದ್ದಾರಲ್ಲ, ನಮ್ಮ ಕೈಯಲ್ಲಿ ಧನುಸ್ಸೇ ಇರಬೇಕಾಗಿಲ್ಲ. ನಮ್ಮ ಕೈಯಲ್ಲಿ ನಾವು ಮಾಡಬೇಕಾದ ಕೆಲಸ ಏನಿದೆ, ಯಾವೊಬ್ಬ ರೈತನ ಕೈಯಲ್ಲಿ ನೇಗಿಲಿದ್ರೆ ನೇಗಿಲೇ ಅವನಿಗೆ ಧನುಸ್ಸು, ಮತ್ತೊಬ್ಬ ವ್ಯಾಪಾರಸ್ಥನ ಕೈಯಲ್ಲೊಂದು ಲೇಖನಿ ಇದ್ರೆ ಅದೇ ಅವನಿಗೆ ಧನುಸ್ಸು. ಹೀಗೆ ಒಬ್ಬ ಜ್ಞಾನದ ಕಾರ್ಯಗಳನ್ನು ಮಾಡುವಂಥವನು, ಇನ್ನೊಬ್ಬರಿಗೆ ಪಾಠ ಹೇಳಬೇಕಾದದ್ದು, ಪ್ರವಚನಗಳನ್ನು ಹೇಳಬೇಕಾದಂಥ ಕಾರ್ಯ ಇದ್ದವನು, ಅವನ ನಾಲಿಗೆ, ಅವನ ಗ್ರಂಥಗಳು ಅವೇ ಅವನ ಧನುಸ್ಸು. ಕ್ಷತ್ರಿಯನಿಗೆ ಅವನಿಗಂತೂ ಕೈಯಲ್ಲಿ ಖಡ್ಗ, ಬಿಲ್ಲು, ಬಾಣ ಇದ್ದೇ ಇರ್ತವೆ. ವ್ಯಾಪಾರಸ್ಥನಾದವನಿಗೆ ಅವನ ಕೈಯಲ್ಲಿ ಏನೋ ವ್ಯಾಪಾರದ ಸಲಕರಣೆಗಳಿರಬೇಕು, ಅವೇ ಅವನ ಧನಸ್ಸು. ಮತ್ತೊಬ್ಬನಿಗೆ ನೇಗಿಲು, ಮತ್ತೆ ಆ ಕಾರ್ಯ ಮಾಡಲಿಕ್ಕೆ ಏನು ತನ್ನ ಕೆಲಸ ಮಾಡಲಿಕ್ಕೆ, ಕೃಷಿ ಮೊದಲಾದ ಕೆಲಸಗಳನ್ನು ಮಾಡಲಿಕ್ಕೆ ಅವನಿಗೇನು ಸಾಧನ ಬೇಕು ಅದೇ ಧನಸ್ಸು. ಆ ಧನಸ್ಸನ್ನು, ಅಂಥ ಧನಸ್ಸನ್ನು ಹಿಡಿದು ಅಥವಾ ನೇಗಿಲನ್ನು ಹಿಡಿದು ಅಥವಾ ಲೇಖನಿಯನ್ನು ಹಿಡಿದು ಯಾರು ಏನು ಕಾರ್ಯ ಮಾಡ್ತಾರೆ ಆ ಮನುಷ್ಯ ಎಲ್ಲಿದ್ದಾನೋ, ಮತ್ತು ಆ ಮನುಷ್ಯನಿಗೆ, ಅರ್ಜುನನಿಗೆ ಎಲ್ರಿಗೂ ಕರ್ಮಯೋಗ, ಜ್ಞಾನಯೋಗ, ಬುದ್ಧಿಯೋಗ ಇದೆಲ್ಲವನ್ನೂ ಬೋಧನೆ ಮಾಡಿದವನು. ಕರ್ಮವನ್ನು ಮಾಡಲೇಬೇಕು, ಕರ್ಮಕ್ಕಿಂತ ಜ್ಞಾನ ದೊಡ್ಡದು ಅಂತ ಹೇಳಿದಂಥ ಕೃಷ್ಣ ಎಲ್ಲಿದ್ದಾನೋ, ಇವರಿಬ್ಬರು ಎಲ್ಲಿದ್ದಾರೋ ಅಲ್ಲಿ ಜಯ ಅಂತ ಆ ಶ್ಲೋಕದ ಅರ್ಥ. ಅದಕ್ಕಾಗಿ ಪ್ರತಿಯೊಂದು ಭಾಗದ ಆರಂಭದಲ್ಲಿ ಆ ಶ್ಲೋಕ ಹೇಳ್ತಿರ್ತೇನೆ. ಅಲ್ಲಿ ರಥ ಅಂತಿದೆಯಲ್ಲ, ರಥದಲ್ಲಿ ಅರ್ಜುನ ಮತ್ತು ಕೃಷ್ಣ ಇದ್ದಾರೆ. ರಥದಲ್ಲಿ ಮತ್ತು ಅರ್ಜುನ ಮತ್ತು ಕೃಷ್ಣ ಇರುವುದಂದ್ರೆ ಈ ಶರೀರವೆಂಬ ರಥದಲ್ಲಿ ಕೃಷ್ಣ ಮತ್ತೆ ಅರ್ಜುನ ಇರುವುದಂತ ಅರ್ಥ. ಅರ್ಜುನ ಅಂದ್ರೆ ನಾವೇ, ನಾವು ಪ್ರಯತ್ನಶೀಲನಾದಂಥ ಒಬ್ಬ ಮನುಷ್ಯ, ಇವನೇ ಅರ್ಜುನ. ಕೃಷ್ಣ ಅಂತೂ ಇದು ಒಳಗೆ ಇದ್ದೇ ಇದ್ದಾನೆ. ಈ ಶರೀರವನ್ನ ರಥ ಅಂತ ಹೇಳುವುದೇನಿದೆಯಲ್ಲ, ಇದೊಂದು ಕೇವಲ ಕಲ್ಪನೆ ಅಲ್ಲ. ಶಾಸ್ತ್ರ, ವೇದ ಇತ್ಯಾದಿಗಳು ಅದನ್ನು ಹಾಗೇ ಹೇಳ್ತವೆ. ನಾವು ರಥೋತ್ಸವವನ್ನು ನೋಡ್ಲಿಕ್ಕೆ ಯಾವ್ದಾವ್ದೋ ಕ್ಷೇತ್ರಗಳಿಗೆ ಹೋಗ್ತಿರ್ತೇವೆ. ಆ ಕ್ಷೇತ್ರಗಳಿಗೆ ಹೋಗಬಾರ್ದಂತಲ್ಲ, ನಿತ್ಯ ನಮ್ಮದೇ ಈ ರಥ ಮನೆಯಲ್ಲೇ ಸಂಚಾರ ಮಾಡ್ತಿರ್ತದೆ, ಹೊರಗಡೆ ಹೋದಾಗ ಇದೇ ಸಂಚಾರ ಮಾಡ್ತಿರ್ತದೆ. ಆದ್ರಿಂದ ಈ ರಥದಲ್ಲೇ ಭಗವಂತ ಇದ್ದಾನೆ. ನಮ್ಮ ಎದುರಿಗೆ ಅನೇಕ ರಥಗಳಿವೆ, ಈ ಎಲ್ಲಾ ರಥಗಳಲ್ಲಿ ಭಗವಂತ ಇದ್ದಾನೆ. ಈ ನಮ್ಮ ಎದುರಿಗಿರುವಂತಹ ಎಲ್ಲಾ ದೇಹಗಳು, ಯಾವುದೇ ದೇಶ, ಯಾವುದೇ ಕಾಲ, ಯಾವುದೇ ಜನಜಾತಿ ವರ್ಗ, ಸ್ತ್ರೀ ಇರಬಹುದು, ಪುರುಷ ಇರಬಹುದು, ಪಂಡಿತ ಇರಬಹುದು, ಪಾಮರರು, ಬಡವರು, ಶ್ರೀಮಂತರು, ಯಾರೇ ಇರಬಹುದು, ಪ್ರತಿಯೊಂದು ದೇಹದಲ್ಲಿಯೂ ಭಗವಂತ ಇದ್ದಾನೆ, ಜೀವ ಇದ್ದಾನೆ. ಇನ್ನೇನಾದ್ರೂ ಬೇರೆ ಇರಬಹುದು, ಇಲ್ಲದೆ ಇರಬಹುದು. ಹಣ, ಬುದ್ಧಿ, ಅಧಿಕಾರ, ಸ್ಥಾನ, ಮಾನ ಇರಬಹುದು, ಇಲ್ಲದೆ ಇರಬಹುದು. ಭಗವಂತ ಇದ್ದಾನೆ, ಜೀವ ಇದ್ದಾನೆ. ಅದೊಂದು ರಥನೇ. ನಮ್ಮ ಎದುರಿಗೆ ಬರ್ತಿರುವಂತಹ ಪ್ರತಿಯೊಂದು ದೇಹವು
ನಾವು ಮಾತಾಡಿಸುವಂಥ, ನಾವು ನೋಡುವಂಥ, ನಾವು ಮುಟ್ಟುವಂಥ ಪ್ರತಿಯೊಂದು ದೇಹವು ಅದೊಂದು ರಥವೇ. ದೇಹವೇ ದೇಗುಲ ಅಂತ ಹೇಳಿದ್ದು ಅದಕ್ಕಾಗಿಯೇ. ಮತ್ತು ಅಂಥ ರಥೋತ್ಸವ ಎಲ್ಲ ಕಡೆ ನಡೆದೇ ನಡೀತಿರ್ತದೆ. ಇದಿದ್ದಾಗ ಎಲ್ಲಿ ಈ ಜೀವ ಇದ್ದಾನೆ, ಪ್ರಯತ್ನಶೀಲನಾದ ಮನುಷ್ಯ ಇದ್ದಾನೆ ಮತ್ತು ಭಗವಂತ ಇದ್ದಾನೆ, ಅಲ್ಲಿ ತತ್ರ ಶ್ರೀಹಿ, ಶ್ರೀ ಅಂದರೆ ಸಂಪತ್ತು, ಭೌತಿಕವಾದ ಸಂಪತ್ತು. ಇನ್ನೊಂದು ಶ್ರೀ ಅಂದರೆ ಜ್ಞಾನದ ಸಂಪತ್ತು. ತತ್ರ ಶ್ರೀಹಿ ವಿಜಯ, ವಿಜಯ ಅಂದರೆ ಗೆಲುವು, ಭೂತಿ ಏಳಿಗೆ, ಧ್ರುವ ನೀತಿರ್ ಮತಿರ್ಮಮ, ನೀತಿ ನೈತಿಕವಾದ ಜೀವನ, ಅನೈತಿಕವಾಗಿ ಅಧಾರ್ಮಿಕವಾಗಿ ಜೀವನ ನಡೆಸುವುದಲ್ಲ, ನೈತಿಕ ತಳಹದಿಯಲ್ಲಿ, ಧರ್ಮದ ತಳಹದಿಯಲ್ಲಿ ಜೀವನ ನಡೆಸಬೇಕು ಮನುಷ್ಯ. ಅದೆಲ್ಲನೂ ಇವರಿಬ್ಬರು ಇದ್ರೆ ಅಲ್ಲಿರ್ತದೆ. ಭಗವಂತನೂ ಇರಬೇಕು, ಭಗವಂತನ ಭಕ್ತನಾದಂಥ ಜೀವನೂ ಅಲ್ಲಿರಬೇಕು. ಆವಾಗ ಆ ಕೆಲಸ ನಡೀತದೆ. ಇಲ್ಲದೆ ಹೋದ್ರೆ ನಡೆಯೋದಿಲ್ಲ ಅಂತ ಆ ಶ್ಲೋಕದ ಅರ್ಥ. ಅದಕ್ಕಾಗಿ ಪ್ರತಿಯೊಂದು ಭಾಗದ ಆರಂಭದಲ್ಲಿ ಆ ಶ್ಲೋಕ ಹೇಳ್ತಿದ್ದೆ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಘ ಸಮಾಚಾರ. ನಾವು ಅನೇಕ ಕರ್ಮಗಳನ್ನು ಮಾಡ್ತೀವಲ್ಲ, ಈಶ್ವರನ ಪ್ರೀತಿಗಾಗಿ, ಭಗವಂತನ ಪ್ರೀತಿಗಾಗಿ ಅಂತ ಕರ್ಮಗಳನ್ನು ಮಾಡಬೇಕು. ಈಶ್ವರನ ಪ್ರೀತಿಗೆ ಅಂತ ಮಾಡದೆ ಹೋದ್ರೆ, ಕೇವಲ ನಮ್ಮ ಸ್ವಾರ್ಥಕ್ಕಾಗಿ ಏನಾದರೂ ಕರ್ಮಗಳನ್ನು ನಾವು ಮಾಡಿದರೆ ಅದು ನಮ್ಮನ್ನ ಕಟ್ಟಿ ಹಾಕ್ತದೆ. ಜಗತ್ತಿನಲ್ಲಿರುವಂಥ ಪ್ರತಿಯೊಬ್ಬರನ್ನೂ ಅದು ಕಟ್ಟಿ ಹಾಕ್ತದೆ. ಕರ್ಮದ ಬಂಧನಕ್ಕೊಳಗಾಗಿ ಮತ್ತೆ ಮನುಷ್ಯ ಕಷ್ಟಪಡ್ತಾನೆ. ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಘ ಸಮಾಚಾರ. ಆದ್ದರಿಂದ ನಾವು ಮಾಡ್ತಿರುವ ಕರ್ಮ ತೀರಾ ನಮ್ಮ ವೈಯಕ್ತಿಕ ಕರ್ಮ ಕೆಲಸ, ನಮ್ಮ ಮನೆ ಕೆಲಸ, ಸಮಾಜದ ಕೆಲಸ ಅಥವಾ ರಾಷ್ಟ್ರದ ಕೆಲಸ ಯಾವುದೇ ಇರಲಿ, ಅದೆಲ್ಲವೂ ಕೂಡ ಭಗವಂತನ ಪೂಜೆ ಅಂತ ತಿಳಿದು ಮಾಡಿದರೆ ಅದು ಯಾವತ್ತೂ ಬಾಧಕಾಗೋದಿಲ್ಲ, ಬಂಧಕ್ಕಾಗೋದಿಲ್ಲ. ನಿನಗೂ ತಾರಕ, ಇನ್ನೊಬ್ಬರಿಗೂ ತಾರಕ, ಎಲ್ಲರನ್ನೂ ಅದು ಮೇಲೆತ್ತುತ್ತದೆ. ಆದ್ರಿಂದ ಆ ಭಗವಂತನಿಗೆ ಪ್ರೀತಿ ಆಗಲಿ ಅಂತ ಕರ್ಮ ಮಾಡು ಅಂತ ಹೇಳ್ತಿದ್ದಾನೆ. ನಮ್ಮ ಉದ್ದೇಶ ಅದಿರಬೇಕು, ಕರ್ಮವನ್ನು ಮಾಡಲೇಬೇಕು, ಆದರೆ ಭಗವಂತನಿಗೆ ಪ್ರೀತಿ ಆಗಲಿ ಅಂತ ಕರ್ಮ ಮಾಡಬೇಕು. ಯಾವುದೋ ರಾಷ್ಟ್ರವನ್ನು ಕಟ್ಟುವ ಕೆಲಸ, ರಾಷ್ಟ್ರವನ್ನು ಕಾಯುವ ಕೆಲಸ, ಗಡಿ ಕಾಯುವ ಕೆಲಸಗಳಿಂದ ಮಾತ್ರ ಭಗವಂತ ಪ್ರೀತಿ ಆಗ್ತಾನೆ ಅಂತಲ್ಲ. ಮನೆಯಲ್ಲಿ ಕಸ ಗುಡಿಸುವ, ಅಡಿಗೆ ಮಾಡುವ, ನಮ್ಮ ಪಾಲಿಗೆ ಬಂದಂಥ ವೃತ್ತಿ, ಕೃಷಿ ಮಾಡುವ ಕಾರ್ಯ, ವ್ಯಾಪಾರ ಮಾಡುವ ಕಾರ್ಯ, ಮತ್ಯಾವುದೋ ನೌಕರಿ ಮಾಡುವಂಥ ಕಾರ್ಯ, ಎಲ್ಲ ಕಾರ್ಯಗಳಿಂದಲೂ ಧಾರ್ಮಿಕವಾಗಿ ಮಾಡಿದರೆ, ನೈತಿಕವಾಗಿ ಮಾಡಿದರೆ ಭಗವಂತ ತೃಪ್ತ ಆಗೇ ಆಗ್ತಾನೆ. ನಮ್ಮ ಕರ್ಮವನ್ನು ನಾವು ಮಾಡುವುದು ಮುಖ್ಯ ಅಷ್ಟೇ. ಇದು ಬಹಳ ಸುಲಭವಾಗಿ ಮಾಡಬಹುದಾದಂತಹ ಪೂಜಾ. ಉಳಿದು ಪೂಜಾಗಳನ್ನು ನಾವು ಯಾವುದಾದ್ರೂ ಅವಸರ ಇದ್ದಾಗ ಬಿಟ್ಟು ಬಿಡ್ತೀವಿ. ನಮ್ಮ ಮನೆಗಳಲ್ಲಿ ನಾವು ಪೂಜಾ ಮಾಡೇ ಮಾಡ್ತಿರ್ತೇವೆ. ಆದರೂ ಇವತ್ತೇನೋ ಅವಸರ ಇದ್ದಾಗ ಪೂಜಾ ಮಾಡೋದನ್ನು ಬಿಡಬೇಕು ಅಂತ ಅನಿಸ್ತದೆ. ಅಂಥ ಅನಿವಾರ್ಯ ಪರಿಸ್ಥಿತಿಯೂ ಬರ್ತದೆ. ಕೆಲವು ಸರಿ ಪೂಜಾ ಮಾಡಬೇಕಾದ್ರೆ ಆಯಾ ಧರ್ಮಗಳಿಗನುಸಾರವಾಗಿ ಯಾರ್ಯಾದರೂ ಅದಕ್ಕೆ ಪುರೋಹಿತರು, ಸ್ವಾಮಿಗಳು ಅವ್ರನ್ನೆಲ್ಲ ಕರ್ಕೊಂಡು ಬರಬೇಕಾಗ್ತದೆ. ಅವರ ನೆರವಿನಿಂದ ಪೂಜಾ ಮಾಡಬೇಕಾಗ್ತದೆ. ಅದಕ್ಕೊಂದಿಷ್ಟು ಸಮಯನೂ ಹಿಡಿದಿತ್ತು, ಧನವ್ಯಯನೂ ಆದಿತ್ತು. ಆದರೆ ನಿತ್ಯ ನಾವು ಮಾಡುವಂಥ ಪೂಜೆಗೆ ಯಾವ ಪುರೋಹಿತನ ಅವಶ್ಯಕತೆಯೂ ಇಲ್ಲ, ಯಾವ ಸ್ವಾಮಿಗಳ ಅವಶ್ಯಕತೆಯೂ ಇಲ್ಲ. ನಾವೇ ಮಾಡಬಹುದಾದಂಥ ಪೂಜೆ ಪ್ರಾಮಾಣಿಕತನದಿಂದ ಮಾಡಬೇಕು. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಭಗವಂತನ ನಾಮಸ್ಮರಣೆ ತಪ್ಪಬಾರದು ಅಷ್ಟೇ. ನಪಾಪೀಯೋಸ್ತಿ ಅಕರ್ಮಣಃ. ಕೆಲಸವನ್ನು ಮಾಡದೇ ಇರುವುದಕ್ಕಿಂತ, ನಿಷ್ಕ್ರಿಯನಾಗಿ ಕೂತ್ಕೊಳ್ಳುವುದಕ್ಕಿಂತ ಅದಕ್ಕಿಂತ ಪಾಪದ ಕೆಲಸ ಮತ್ತೊಂದಿಲ್ಲ. ಏನಾದರೂ ಮಾಡಲೇಬೇಕು ಮನುಷ್ಯ, ಏನಾದರೂ ಮಾಡಲೇಬೇಕು ಅಂತಂದ್ಮೇಲೆ ಅದನ್ನು ಪರಿಪೂರ್ಣವಾಗಿ ಮಾಡುವುದು ಹೆಚ್ಚು ಶ್ರೇಯಸ್ಕರ. ತನಗೂ ಶ್ರೇಯಸ್ಕರ, ಉಳಿದವ್ರಿಗೂ ಶ್ರೇಯಸ್ಕರ. ಇದನ್ನು ಯಾರಿಗಾಗಿಯೂ ಮಾಡ್ತಿದ್ದೀನಿ, ನಾನ್ಯಾಕೆ ಪರಿಪೂರ್ಣವಾಗಿ ಮಾಡಬೇಕು ಅಂತ ತಾತ್ಸಾರ ಮಾಡುವವನೇನಿದ್ದಾನೆ ಅವನು ಹಾಳಾಗಿ ಹೋಗ್ತಾನೆ. ಈ ಹಿಂದೆ ಚತುರ್ಮುಖ ಬ್ರಹ್ಮ ನಮ್ಮನ್ನೆಲ್ಲರನ್ನು ಸೃಷ್ಟಿ ಮಾಡುವಾಗ ಪ್ರಜೆಗಳನ್ನು ಸೃಷ್ಟಿ ಮಾಡಿದ್ನಲ್ಲ, ಎಲ್ಲರನ್ನು ಸೃಷ್ಟಿ ಮಾಡಿದ್ನಲ್ಲ, ಪ್ರಾಣಿಗಳನ್ನು ಅವನೇ ಸೃಷ್ಟಿ ಮಾಡಿದ. ಆದರೆ ಪ್ರಾಣಿಗಳನ್ನು ಸೃಷ್ಟಿ ಮಾಡುವುದಕ್ಕೂ ಮನುಷ್ಯನ ಸೃಷ್ಟಿ ಮಾಡುವುದಕ್ಕೂ ಒಂದು ವ್ಯತ್ಯಾಸ ಏನಂದ್ರೆ, ಮನುಷ್ಯರನ್ನು ಸೃಷ್ಟಿ ಮಾಡುವಾಗ ಅವ್ರ ಜೊತೆ ಯಜ್ಞಗಳನ್ನೂ ಸೃಷ್ಟಿ ಮಾಡಿದಂತೆ. ಯಜ್ಞಗಳನ್ನೂ ಸೃಷ್ಟಿ ಮಾಡಿದ, ಮತ್ತೆ ಆ ಜನರಿಗೆಲ್ಲ ಅದನ್ನು ಹೇಳಿದ, ಈ ಯಜ್ಞವನ್ನು ನೀವು ಮುಂದುವರಿಸಿ, ಇದರಿಂದ ನಿಮಗೆ ಏಳಿಗೆ ಆಗ್ತದೆ, ನಿಮಗೆ ಬೇಕಾದ್ದನ್ನೆಲ್ಲ ಇದು ಕೊಡ್ತದೆ, ಅದರಿಂದ ಯಜ್ಞವನ್ನು ನೀವು ಮುಂದುವರಿಸಿ ಅಂತ ಹೇಳಿದಂತೆ. ಅನೇನ ಪ್ರಸವಿಷ್ಯಧ್ವಂ
ಏಷವೋಸ್ತ್ವಿಷ್ಟ ಕಾಮಧುಕ ದೇವಾನ್ ಭಾವಯತಾನೇನ ತೇ ದೇವ ಭಾವಯಂತು ವಹ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ. ನಿಮಗೆ ಯಜ್ಞವನ್ನು ಕೊಟ್ಟಿದ್ದೇನೆ, ಈ ಯಜ್ಞದ ಮೂಲಕ ದೇವತೆಗಳನ್ನು ಆರಾಧಿಸಿರಿ. ಆ ದೇವತೆಗಳು ನಿಮ್ಮ ಯಜ್ಞದಿಂದ ಸಂತೋಷ ಹೊಂದಿದರೆ ಅದಕ್ಕೆ ಪ್ರತಿಯಾಗಿ ಅವರು ನಿಮಗೆ ಮಳೆ ಬೆಳೆ ಇತ್ಯಾದಿಗಳನ್ನು ಕೊಡ್ತಾರೆ. ಇಬ್ಬರಿಗೂ ಅದರಿಂದ ಶ್ರೇಯಸ್ಸಾಗ್ತದೆ. ಇಷ್ಟಾನ್ ಭೋಗಾನ್ ಹಿ ವೋ ದೇವಾ ದಾಸ್ಯಂತೆ ಯಜ್ಞಭಾವಿತಾ ತೈರ್ದತ್ತಾನ್ ಅಪ್ರದಾಯೈಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ. ಈ ಶ್ಲೋಕದಲ್ಲಿ ಒಬ್ಬ ಕಳ್ಳನ ಬಗ್ಗೆ ಹೇಳ್ತಾರೆ. ನಮ್ಮ ದೃಷ್ಟಿಯಿಂದ ಕಳ್ಳರು ಅಂದ್ರೆ ಯಾರು? ರಾತ್ರಿ ನಾವೆಲ್ಲ ಮಲಗಿದ್ದಾಗ ನಮ್ಗೆ ಗೊತ್ತಾಗದಂತೆ ಏನಾದರೂ ಕದಿಯೋರು ಇರ್ತಾರಲ್ಲ, ಅವರು ಕಳ್ಳರು. ಅಥವಾ ಹಗಲು ಹೊತ್ತಿನಲ್ಲೇ ಹಗಲು ದರೋಡೆಕೋರರು, ಅವರು ಕಳ್ಳರೆ. ಕಿಸೆ ಕಳ್ಳರು ಅಂತ ನಾವು ಈ ಥರ ಲೆಕ್ಕ ಹಾಕಿದ್ದೇವೆ. ಮತ್ತೆ ಕಳ್ಳರು ಅಂದ್ರೆ ನೋಡ್ಲಿಕ್ಕೆ ವಿಕಾರವಾಗಿರ್ತಾರೆ, ಸಜ್ಜನರು ಅಂದ್ರೆ ನೋಡ್ಲಿಕ್ಕೆ ಚೆನ್ನಾಗಿರ್ತಾರೆ. ಇದೆಲ್ಲ ನಮ್ಮ ಭಾವನೆಗಳು. ಧಾರ್ಮಿಕರು, ಸಜ್ಜನರು ಅಂದ್ರೆ ನೋಡ್ಲಿಕ್ಕೆ ಚೆನ್ನಾಗಿರ್ತಾರೆ. ಸಾಹಿತ್ಯ ಮಾಧ್ಯಮಗಳೆಲ್ಲ ಆ ಥರ ಚಿತ್ರಣ ಮಾಡ್ತಾರೆ. ಹೊರಗೆ ಹೇಗಿರ್ತಾನೆ ಅಂತ ಮುಖ್ಯ ಅಲ್ಲ. ಕಳ್ಳನ ಮನಸ್ಸು ಒಳಗೆ ಕುರೂಪ ಆಗಿರ್ತದೆ, ಹೊರಗೆ ಚೆನ್ನಾಗೇ ಇರಬಹುದು. ಇದು ಒಳಗಿನ ಕುರೂಪ, ಒಳಗಿನ ಸೌಂದರ್ಯ ಮುಖ್ಯ. ಹಾಗಾದ್ರೆ ವಾಸ್ತವಿಕವಾಗಿ ಕಳ್ಳ ಯಾರು ಅಂದ್ರೆ, ನಾವು ದೇವತೆಗಳನ್ನ ಕುರಿತು ಯಜ್ಞ ಮಾಡಿದರೆ, ದೇವತೆಗಳನ್ನ ಆರಾಧನೆ ಮಾಡಿದರೆ ಅವ್ರು ನಮ್ಗೆ ಬೇಕಾದನ್ನೆಲ್ಲ ಕೊಡ್ತಾರಲ್ಲ, ಮಳೆ ಬೆಳೆ ಇದನ್ನೆಲ್ಲ ಕೊಡ್ತಾರಲ್ಲ, ಅವ್ರು ಕೊಟ್ಟದನ್ನು ಮತ್ತೆ ಅವ್ರಿಗೆ ನಾವು ಪ್ರತಿಯಾಗಿ ಕೊಡಬೇಕಲ್ಲ. ಆ ಥರ ಕೊಡದೇನೆ ತಾನೊಬ್ಬನೇ ಉಂಡ್ರೆ ಅವನು ಕಳ್ಳ. ಇದು ಮುಖ್ಯವಾಗಿ ಕಳ್ಳತನ. ಮನುಷ್ಯನಿಗೆ ಕೃತಜ್ಞತೆ ಬೇಕು. ನಮ್ಮ ಇಡೀ ಶರೀರ, ಈ ಶರೀರ ಬಂತೆಲ್ಲಿಂದ? ಈ ಶರೀರಕ್ಕೆ ಇಷ್ಟು ಸಾಮರ್ಥ್ಯ ಬಂತೆಲ್ಲಿಂದ? ಯಾವ ಪ್ರಾಣಿಗಳಿಗೂ ಇಲ್ಲದೇ ಇರೋ ಸಾಮರ್ಥ್ಯ ಈ ಶರೀರಕ್ಕಿದೆಯಲ್ಲ. ಮತ್ತು ಈ ಶರೀರಕ್ಕೆ ಇಷ್ಟೆಲ್ಲ ಶಕ್ತಿ ಕೊಟ್ಟವ್ರು ಯಾರು? 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ. ಏನೇ ದುಷ್ಟ ಕೆಲಸ ನಡಿಬೇಕಾಗಿದ್ರು ಅವು ಇದರಿಂದಲೇ ನಡೆಯೋದು. ಸತ್ಕಾರ್ಯ ನಡಿಬೇಕಿದ್ರೆ ಅದು ಇದರಿಂದಲೇ ನಡಿಬೇಕಲ್ಲ. ಮತ್ತು ಹಾಗಿರುವಾಗ ಇಂಥ ಶರೀರ ನಾವು ಬಂದಿರೋದು, ನಾವು ಇದನ್ನೆಲ್ಲ ಕೇಳ್ತಿರುವುದು ನಮ್ಮ ಶರೀರದಿಂದಲೇ, ಹೇಳ್ತಿರುವುದು ಶರೀರದಿಂದ. ಇಲ್ಲಿ ಕೂತ್ಕೊಂಡಿರೋದು ನಮ್ಮ ರಾಷ್ಟ್ರ ಕಟ್ಟುವ ಕೆಲಸದಲ್ಲಿ ನಮ್ಮ ಅಳಿಲು ಸೇವಾ ಏನು ಮಾಡ್ಲಿಕ್ಕೆ ಹೊರಟಿದ್ದೇವೆ, ಅದು ಎಲ್ಲ ಈ ಶರೀರದಿಂದಲೇ. ಈ ಶರೀರ ನಮಗೆ ಬಂತು, ಶರೀರ ಆಹಾರದಿಂದ ಬಂತು, ಆಹಾರ ಮಳೆ ಬೆಳೆಗಳಿಂದ ಬಂತು. ಮತ್ತು ಇದನ್ನು ಕೊಟ್ಟವರು ಯಾರು? ದೇವತೆಗಳು. ಅವ್ರಿಗೆ ನಾವೇನೂ ನಿವೇದನೆ ಮಾಡದೆ ನಾವೊಬ್ಬರೇ ತಿಂದರೆ ಅವರನ್ನು ಕಳ್ಳರು ಅಂತ ಅನ್ಬೇಕು ಅಂತ ಶಾಸ್ತ್ರ ಹೇಳ್ತದೆ. ಆ ದೃಷ್ಟಿಯಿಂದ ನಾವು ಕಳ್ಳರಾಗಬಾರದು. ಯಜ್ಞಶಿಷ್ಟಾಶಿನಸ್ಸಂತಹ ಮುಚ್ಚಂತೆ ಸರ್ವ ಕಿಲ್ಬಿಷೈಹಿ ಭುಂಜತೆ ತೇ ತ್ವಘಂ ಪಾಪಾಹ ಯೇ ಪಚಂತಿ ಆತ್ಮಕಾರಣಾತ್. ನಿತ್ಯ ನಾವು ಯಜ್ಞವನ್ನು ಮಾಡಿ ಅಲ್ಲಿ ಏನು ಉಳಿದಿರ್ತದೆ, ಯಜ್ಞದಲ್ಲಿ ಆಹುತಿ ಹಾಕಿ ಏನು ಉಳಿದಿರ್ತದಲ್ಲ, ಅದನ್ನ ಆ ಆಹಾರವನ್ನು ನಾವು ತಿನ್ನಬೇಕು. ಎಲ್ಲ ಪಾಪಗಳಿಂದಲೂ ಪರಿಹಾರ ಕಾಣ್ತೇವೆ. ಯಾವ ಯಜ್ಞವೂ ಬೇಡ, ನಾವು ಅಡಿಗೆ ಮಾಡುವುದು, ನಾವು ಉಣ್ಣುವುದು ನಮ್ಮ ಹೊಟ್ಟೆಗಾಗಿ ಅಂತ ಯಾರು ಆಲೋಚನೆ ಮಾಡ್ತಾರಲ್ಲ, ಅವರು ಭುಂಜತೆ ತೇ ಅಘಂ ಪಾಪಾಹ. ಅವರು ಉಣ್ಣುವುದು ಅನ್ನವನ್ನಲ್ಲ, ಅವರು ಉಣ್ಣುವುದು ಪಾಪವನ್ನೇ ಉಣ್ತಾರೆ. ಅದಕ್ಕಾಗಿ ಎಚ್ಚರಿಕೆಯಿಂದಿರಬೇಕು. ತಮ್ಮ ಕಾರಣಕ್ಕಾಗಿ ಅಡಿಗೆ ಮಾಡುವವರು, ತಮ್ಮ ಕಾರಣಕ್ಕಾಗಿ ಉಣ್ಣುವವರು, ಎಂಜಲು ಕೈಯಿಂದ ಒಂದು ಕಾಗೆಯನ್ನೂ ದೂರ ಅಟ್ಟದವರು ಯಾರಿದ್ದಾರಲ್ಲ, ಎಲ್ಲಿ ಒಂದು ಕಾಗೆ ಗುಬ್ಬಿಯೋ ಬಂದು ಸಮೀಪದಲ್ಲಿ ಶಬ್ದ ಮಾಡಿದಾಗ ಎಂಜಲ್ ಕೈಯಿಂದ ದೂರ ಹೋಗುವಂತ ಹೀಗೆ ಅಂದುಬಿಟ್ರೆ, ಕೈಯಿಂದ ಒಂದು ಅಗಳು ಉದುರಿ ಬಿದ್ದಿತ್ತು, ಅದನ್ನಾದರೂ ಕಾಗೆ ತಿಂದು ಬಿಟ್ಟಿತ್ತಲ್ಲ, ಬೇಡ ನಾವೇ ತಿನ್ನೋಣ ಅಂತ ಯಾರು ಜಿಪುಣತನ ಮಾಡ್ತಾರಲ್ಲ, ಅವರು ಪಾಪವನ್ನೇ ತಿಂದಂತೆ. ಹಾಗಾದ್ರೆ ಏನಾಗ್ತದೆ? ಯಜ್ಞ ಮಾಡಬೇಕು ಅಂತ ಹೇಳಿದ್ರು. ಯಜ್ಞ ಮಾಡಬೇಕು ಅಂದ್ರೆ ಯಾವ ಯಜ್ಞ ಮಾಡಬೇಕು? ಸಾಮಾನ್ಯವಾಗಿ ನಾವೆಲ್ಲ ನಮಗೆ ಯಜ್ಞ ಮಾಡುವ ಪ್ರಸಂಗ ಬಂದಾಗ ಯಜ್ಞ ಮಾಡ್ರಿ, ಹೋಮ ಮಾಡ್ರಿ ಅಂತ ಹೇಳ್ತಿರ್ತಾರೆ. ಯಜ್ಞ ಮಾಡುವುದು, ಹೋಮ ಮಾಡುವುದು ಅಂದ್ರೆ ಒಂದು ಯಜ್ಞಕುಂಡ, ಪುರೋಹಿತರನ್ನು ಕರೀತಾರೆ, ಸ್ವಾಮಿಗಳನ್ನು ಕರೀತಾರೆ, ಅವರೊಂದು ಯಜ್ಞಕುಂಡ ತಯಾರು ಮಾಡ್ತಾರೆ. ಆ ಯಜ್ಞಕುಂಡದಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ತುಪ್ಪ, ಅನ್ನ, ಅಶ್ವತ್ಥದ ಸಮಿತ್ತು ಇಂಥದನ್ನೆಲ್ಲ ಅಲ್ಲಿ ಆಹುತಿ ಹಾಕ್ತಾರೆ. ಇದಕ್ಕೆಲ್ಲ ಯಜ್ಞ ಅಂತ ನಾವು ತಿಳ್ಕೊಂಡಿದ್ದೇವೆ. ಯಜ್ಞ ಅಂದ್ರೆ ಅದಷ್ಟೇ ಯಜ್ಞ ಅಲ್ಲ. ಪೂಜಾ ಅಂದ್ರೆ ಗುಡಿ ಮಠಗಳಲ್ಲಿ ನಡೆಯುವುದೇ ಮಾತ್ರ ಪೂಜಾ ಅಲ್ಲ, ದೈನಂದಿನ ಕೆಲಸ ಎಲ್ಲನೂ ಹೇಗೆ ಪೂಜೆನೋ ಹಾಗೆ ಯಜ್ಞ ಅಂದ್ರೂ ಯಾರೋ ಪುರೋಹಿತರು ಬರಬೇಕು, ಅವರು ಮಂತ್ರ ಹೇಳಬೇಕು, ಆಹುತಿ ಹಾಕಬೇಕು, ಅದೇ ಯಜ್ಞ ಅಂತಲ್ಲ. ಅದು ಯಜ್ಞ ಹೌದು, ಆದರೆ ಪುರುಷೋ ವಾವ ಯಜ್ಞ,
ನಮ್ಮ ಇಡೀ ಜೀವನವೇ ಒಂದು ಯಜ್ಞ. ಈ ಯಜ್ಞದಿಂದ ದೇವತೆಗಳನ್ನು ಆರಾಧನೆ ಮಾಡಬೇಕು. ಇಡೀ ಜೀವನವೇ ಒಂದು ಯಜ್ಞ. ಅದರಲ್ಲಿ ಪ್ರತಿನಿತ್ಯ ಮಾಡುವಂಥ ಎಲ್ಲಾ ಕಾರ್ಯಗಳು ಕೂಡ ಯಜ್ಞವೇ. ಅದು ಭಗವಂತನ ಪೂಜೆನೆ. ಮತ್ತೆ ಅದಲ್ಲದೇನೆ ಅಗ್ನಿಯಲ್ಲಿ ಮಾಡುವ ಯಜ್ಞ ಇದೆಯಲ್ಲ, ಅದು ಯಜ್ಞನೇ. ಅದು ಬೇಕು. ಇವತ್ತು ಅದು ತಪ್ಪಿ ಹೋಗಿವೆ. ಇಲ್ಲೊಂದು ಶ್ಲೋಕ ಹೇಳ್ತಾರೆ. ಈ ಎಲ್ಲ ಈ ಭಗವದ್ಗೀತೆ ಈ ಶ್ಲೋಕಗಳನ್ನು, ಈ ಭಾಗವನ್ನು ವ್ಯಾಖ್ಯಾನ ಮಾಡುವಾಗ ಅದೇನು ಅಂದ್ರೆ, ಅನ್ನಾದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ, ಯಜ್ಞಾದ್ಭವತಿ ಪರ್ಜನ್ಯ, ಯಜ್ಞ ಕರ್ಮ ಸಮುದ್ಭವ. ಇದು ಭಗವದ್ಗೀತೆ ಶ್ಲೋಕ. ಇದಕ್ಕೆ ವ್ಯಾಖ್ಯಾನದ ಶ್ಲೋಕ ಮತ್ತೊಂದಿದೆ. ಅನ್ನಾದ್ಭವಂತಿ ಭೂತಾನಿ, ಜೀವಗಳೆಲ್ಲ ನಾವೆಲ್ಲರೂ ಹುಟ್ಟುವುದು ಮತ್ತೆ ಬೆಳೆಯುವುದು ಯಾರಿಂದ? ಅನ್ನದಿಂದ. ಅನ್ನ ನಮ್ಮ ತಂದೆ ತಾಯಿ, ನಮ್ಮ ಅಜ್ಜ ಅಜ್ಜಿ, ಮುತ್ತಜ್ಜ ಅನ್ನ ತಿಂದೇ ಹೋಗಿದ್ರೆ, ಅನ್ನ ಅಂದ್ರೆ ಆಹಾರ, ಅದನ್ನು ತಿಂದೇ ಹೋಗಿದ್ರೆ ನಾವೇ ಹುಟ್ಟುತ್ತಿರ್ಲಿಲ್ಲ, ಅವರೇ ಸತ್ತೋಗಿ ಬಿಡ್ತಿದ್ರು. ಕೆಲವು ಕಾಲ ಇದ್ದು ಸತ್ತೋಗಿ ಬಿಡ್ತಿದ್ರು, ನಾವು ಹುಟ್ಟುತ್ತಿರ್ಲಿಲ್ಲ. ನಾವು ಹುಟ್ಟುವುದು ಬೆಳೆಯುವುದು ಎರಡೂ ಅನ್ನದಿಂದ. ಮತ್ತೆ ಅನ್ನ ಅಂದ್ರೆ ಧನ ಧಾನ್ಯ, ಧಾನ್ಯ ಇದು ಹುಟ್ಟೋದು ಯಾವುದರಿಂದ? ಅದು ಮಾಂಸಾಹಾರವೇ ಇರಲಿ, ಸಸ್ಯಾಹಾರವೇ ಇರಲಿ, ಮನುಷ್ಯ ಏನನ್ನೇ ತಿನ್ನಲಿ, ಅದು ಹುಟ್ಟೋದು ಯಾವುದರಿಂದ ಅಂದ್ರೆ ಮಳೆಯಿಂದ ಹುಟ್ಟಬೇಕು. ಮಳೆ ಆಗಬೇಕು, ಆವಾಗ ಧಾನ್ಯಗಳು ಬೆಳಿಬೇಕು. ಆ ಧಾನ್ಯವನ್ನು ಸಸ್ಯಾಹಾರಿಗಳು ತಿಂತಾರೆ. ಆ ಧಾನ್ಯವನ್ನು ತಿಂದಂಥ ಪ್ರಾಣಿಗಳನ್ನು ಮಾಂಸಾಹಾರಿಗಳು ತಿಂತಾರೆ. ಅದು ಅವರವ್ರ ಸ್ವಭಾವ, ಅವರವರ ಆಹಾರದ ಅಭ್ಯಾಸ. ಅಂತೂ ನಮಗೆ ಬೇಕಾದ ಆಹಾರ ಅದು ಮಳೆಯಿಂದ ಬರಬೇಕು. ಮಳೆ ಎಲ್ಲಿಂದ ಆಗ್ತದೆ ಅಂದ್ರೆ ಯಜ್ಞಾದ್ಭವತಿ ಪರ್ಜನ್ಯ. ಮಳೆ ಯಜ್ಞದಿಂದ ಆಗ್ತದೆ. ಆ ಯಜ್ಞ ಯಾವುದರಿಂದ ಆಗ್ತದೆ ಅಂದ್ರೆ ನಾವು ಮಾಡುವ ಕರ್ಮಗಳಿಂದ. ನಿತ್ಯ ನಾವು ಮಾಡುವ ಕೆಲಸಗಳೇನಿವೆ, ಪ್ರತಿಯೊಂದು ಕೆಲಸ ಬರೇ ಪುರೋಹಿತರು ಮಾಡುವ ಕೆಲಸ ಅಲ್ಲ, ಬರೇ ಪಂಡಿತರು ಮಾಡೋ ಕೆಲಸ ಅಲ್ಲ, ಬರೇ ಸ್ವಾಮಿಗಳು ಮಾಡೋ ಕೆಲಸ ಅಲ್ಲ. ನಮ್ಮ ಇಡೀ ಜೀವನವೇ ಯಜ್ಞ. ಆದ್ರಿಂದ ನಾವು ಮಾಡುವ ಕೆಲಸದಿಂದ ಯಜ್ಞ, ಯಜ್ಞದಿಂದ ಮಳೆ, ಆ ಮಳೆಯಿಂದ ಬೆಳೆ, ಬೆಳೆಯಿಂದ ನಮ್ಮ ಜೀವನ. ಇಲ್ಲಿ ಒಂದು ಶ್ಲೋಕ, ಅಗ್ನೌ ಪ್ರಾಸ್ತಾಹುತಿ ಸಮ್ಯಕ್ ಆದಿತ್ಯ ಮುಪತಿಷ್ಠತಿ, ಆದಿತ್ಯ ಜಾಯತೆ ವೃಷ್ಟಿ, ವೃಷ್ಟೇರನ್ನಂ ತತಃ ಪ್ರಜಾಹ ಅಂತ. ಇದು ಭಗವದ್ಗೀತಾದಲ್ಲಿ ಬಂದ ಶ್ಲೋಕ ಅಲ್ಲ, ಭಗವದ್ಗೀತೆಯನ್ನು ವ್ಯಾಖ್ಯಾನ ಮಾಡುವಾಗ ಹಿಂದಿನ ಜ್ಞಾನಿಗಳು ಹೇಳಿದಂಥ ಒಂದು ಶ್ಲೋಕ. ಅಗ್ನಿಯಲ್ಲಿ ಆಹುತಿ ಹಾಕ್ತೀವಲ್ಲ, ನಾನು ಹೇಳಿದೆ ಯಜ್ಞ ಅನ್ನೋದು ಎರಡು ಥರ. ಅಗ್ನಿಯಲ್ಲಿ ಆಹುತಿ ಹಾಕುವುದು ಒಂದು ಯಜ್ಞ. ಅದಲ್ಲದೆ ದಿನನಿತ್ಯ ನಾವು ಮಾಡುವ ಎಲ್ಲಾ ಕೆಲಸಗಳು ಯಜ್ಞವೇ. ಭಗವಂತನ ಪೂಜಾರೂಪವಾದ್ದೇ ಇಡೀ ಜೀವನ. ಯಜ್ಞದಲ್ಲಿ ಆಹುತಿ ಹಾಕ್ತೀವಲ್ಲ, ಆ ತುಪ್ಪ, ಅನ್ನ, ಹಾಲು, ಅಶ್ವತ್ಥದ ಸಮಿತ್ತು ಇದೇನು ಹಾಕ್ತೀವಲ್ಲ, ಹೋಮ ಮಾಡ್ತೀವಲ್ಲ, ಅದ್ಯಾವುದೂ ವ್ಯರ್ಥ ಅಲ್ಲ. ಯಾಕೆಂದ್ರೆ ಅಗ್ನೌ ಪ್ರಾಸ್ತಾಹುತಿ ಸಮ್ಯಕ್ ಆದಿತ್ಯ ಉಪತಿಷ್ಠತೆ. ಇಲ್ಲಿ ಹಾಕಿದ ಆಹುತಿ ಅದೆಲ್ಲ ಬೂದಿ ಆಗ್ತದಲ್ಲ, ಬೂದಿಯಾಗಿ ಹೊಗೆ ಆಗ್ತದಲ್ಲ, ಆ ಹೊಗೆ ಎಲ್ಲ ವಾತಾವರಣಕ್ಕೆ ಸೇರ್ತದಲ್ಲ. ವಾತಾವರಣದ ಪಂಚಮಹಾಭೂತಗಳು ಸುತ್ತುತ್ತಲಿರುವಂತಹ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಎಲ್ಲದಕ್ಕೂ ಸೇರಿ ಹೋಗ್ತದೆ. ಆ ಹೊಗೆಯಿಂದ ಆಕಾಶ ಶುದ್ಧ ಆಗ್ತದೆ, ಅದು ಎಲ್ಲರಿಗೂ ಗೊತ್ತು. ಕೆಟ್ಟ ಹೊಗೆಯಿಂದ ಯಾವ ಥರ ವಾತಾವರಣ ಪ್ರದೂಷಿತ ಆಗ್ತದೋ ಹಾಗೆ ಒಳ್ಳೆಯ ಹೊಗೆಯಿಂದ ವಾತಾವರಣ ಶುದ್ಧನೂ ಆಗ್ತದೆ. ಅದಲ್ಲದೆ ಈ ನಾವು ಅಗ್ನಿಯಲ್ಲಿ ಹಾಕಿದ ಆಹುತಿ ಅದು ಸೂರ್ಯನನ್ನು ಹೋಗಿ ತಲುಪ್ತದೆ. ಸೂರ್ಯನ ಕಿರಣಗಳಿಗೂ ಅಗ್ನಿಯ ಕಿರಣಗಳಿಗೂ ಸಂಪರ್ಕ ಇರ್ತದೆ. ಯಾವತ್ತು ಸೂರ್ಯ 8 ಕೋಟಿ ಕಿಲೋಮೀಟರ್ ದೂರದಲ್ಲಿರಬಹುದು, ಒಂದು ಕಿರಣ ಇಲ್ಲಿದ್ದೇ ಇವೆಯಲ್ಲ, ಆ ಸೂರ್ಯನ ಕಿರಣಗಳಿಗೂ ಅಗ್ನಿಯ ಕಿರಣಗಳಿಗೂ ಸಂಪರ್ಕ ಇರ್ತದೆ. ಆದ್ರಿಂದ ಇಲ್ಲಿ ಹಾಕಿದ ಆಹುತಿ ಆ ಸೂರ್ಯನ ಕಿರಣಕ್ಕೆ ಹೋಗಿ ತಲುಪ್ತದೆ. ಮುಂದೆ ಆದಿತ್ಯ ಜಾಯತೆ ವೃಷ್ಟಿ, ಅವನಿಂದ ಮಳೆ ಬರಬೇಕು. ಮಳೆ ಇಲ್ಲದೆ ಹೋದ್ರೆ ಬರೋದಿಲ್ಲ. ಆದಿತ್ಯ ಜಾಯತೆ ವೃಷ್ಟಿ, ಆದಿತ್ಯ ಉಪತಿಷ್ಠತಿ, ಆದಿತ್ಯ ಜಾಯತೆ ವೃಷ್ಟಿ. ಆ ಸೂರ್ಯನಿಂದ ಮಳೆ ಬರಬೇಕು. ನಮಗಿದು ಗೊತ್ತಿದೆ. ಸೂರ್ಯ ಒಂದು ಕಡೆಯಲ್ಲಿ ಆದ್ರೂ ಇದ್ರೆ ಆ ಸೂರ್ಯನ ಶಾಖದಿಂದಲೇ ಮೋಡಗಳು ಅವುಗಳಲ್ಲಿ ಘರ್ಷಣೆಯಾಗಿ, ಮೋಡವೂ ಬೇಕು, ಒಂದು ಕಡೆ ಸೂರ್ಯನೂ ಬೇಕು, ಮತ್ತೊಂದು ಕಡೆ ಮೋಡವೂ ಬೇಕು, ಎರಡೂ ಬೇಕೇ ಬೇಕು. ಆದಿತ್ಯ ಜಾಯತೆ ವೃಷ್ಟಿ, ಸೂರ್ಯನಿಂದಲೇ ನಮಗೆ ಮಳೆ ಆಗೋದು, ಸೂರ್ಯನಿಂದಲೇ ಬೆಳೆ ಬೆಳೆಯೋದು. ಮತ್ತೆ ಮಳೆ ಆಗಬೇಕಾದ್ದು ಸೂರ್ಯನಿಂದ, ಬೆಳೆಬೇಕಾದ್ದು ಸೂರ್ಯನಿಂದ, ಮೊಳಕೆ ಏಳಬೇಕಾದ್ರೇನೆ ಸೂರ್ಯನ ಬಿಸಿಲು ಬೇಕು. ಪೂರ್ಣ ಮೋಡ ಮುಸುಕಿದ ವಾತಾವರಣ ಇದ್ರೆ, ತೀರಾ ತೇವಾಂಶ ಭೂಮಿಯೊಳಗಿದ್ರೆ ಅಲ್ಲಿ ಮೊಳಕೆನೇ ಎದ್ದು ಬರೋದಿಲ್ಲ. ಸೂರ್ಯನ ಬಿಸಿಲು ಬೇಕು. ಮೊಳಕೆ ಎದ್ದು ಬಂದ ಮೇಲೆ ಅದು ಚೆನ್ನಾಗಿ ಬೆಳಿಬೇಕು ಅಂದ್ರೆ
ಅಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಹೇಳ್ತಾರಲ್ಲ, ಆ ಸೂರ್ಯನ ಬೆಳಕಿನಿಂದ ಈ ಸಸ್ಯಗಳೆಲ್ಲ ತಮ್ಮ ಆಹಾರವನ್ನು ಹೀರ್ಕೊಳ್ಬೇಕು. ಮತ್ತೆ ಸೂರ್ಯನ ಅವಲಂಬನೆ ಬೇಕು. ಆದಿತ್ಯ ಜಾಯತೆ ವೃಷ್ಟಿ, ಸೂರ್ಯನಿಂದ ಆ ಬೆಳೆನೂ ಬೆಳೆಯೋದು, ಮಳೆ ಆಗುವುದು ಅವನಿಂದಲೇ, ಬೆಳೆ ಮೊಳಕೆ ಹೊಡೆಯುವುದು ಅವನಿಂದ, ಬೆಳೆ ಬೆಳೆಯುವುದು ಅವನಿಂದ. ವೃಷ್ಟೇ ಅನ್ನಂ, ಮುಂದೆ ನಮಗೆ ಅನ್ನ ಸಿಗೋದು ಅವನಿಂದ. ತತಃ ಪ್ರಜಾಹ, ಆದಿತ್ಯ ಜಾಯತೆ ವೃಷ್ಟಿ, ವೃಷ್ಟೇ ಅನ್ನಂ ತತಃ ಪ್ರಜಾಹ. ಹೀಗೆ ಆಹುತಿ, ಯಜ್ಞದಲ್ಲಿ ಆಹುತಿ ಹಾಕೋದಿದೆಯಲ್ಲ, ಅದೇನು ಮೂಢನಂಬಿಕೆ ಅಲ್ಲ. ಎಲ್ಲಾ ಧರ್ಮಗಳಲ್ಲಿಯೂ ಅದನ್ನು ಮಾಡೇ ಮಾಡ್ತಾರಲ್ಲ. ಯಾಕೆ ಮಾಡ್ತಾರೆ ಅಂದ್ರೆ, ಇಲ್ಲಿ ಹಾಕಿದ ಅಗ್ನಿಯಲ್ಲಿ ಹಾಕಿದ ಆಹುತಿ ಸೂರ್ಯನಿಗೆ ಹೋಗಿ ತಲುಪ್ತದೆ, ಸೂರ್ಯನಿಂದ ಮಳೆ, ಮಳೆಯಿಂದ ಬೆಳೆ, ಬೆಳೆಯಿಂದ ನಾವೆಲ್ಲರೂ. ಮತ್ತಿಷ್ಟು ಮಾಡಿದ ಮೇಲೆ ಆ ಸೂರ್ಯನಿಗೆ ನಾವು ನಿತ್ಯ ಸೂರ್ಯನ ಆರಾಧನೆ ಮಾಡಬೇಕು. ನಾವು ಅಗ್ನಿ ಆರಾಧನೆ ಮಾಡ್ತೇವೆ. ಈ ಅಗ್ನಿ ಆರಾಧನೆ ಮಾಡೋದು ಇತ್ತೀಚೆಗೆ ತಪ್ಪಿ ಹೋಗಿದೆ. ನಾನು ಇದನ್ನು ಅನೇಕ ಕಡೆ ಜನಸಾಮಾನ್ಯರು, ಪಂಡಿತರು, ಸಾಮಾನ್ಯರು ಎಲ್ಲರ ಜೊತೆಗೆ ಸಮಾಲೋಚನೆ ಮಾಡಿದಾಗ, ಅವರ ಅಭ್ಯಾಸಗಳನ್ನು ಪರಿಶೀಲನೆ ಮಾಡಿದಾಗ ಹೀಗೊಂದು ಕಂಡು ಬಂತು. ಸಾಮಾನ್ಯವಾಗಿ ಏನು ಮಾಡ್ತಾರೆ, ನಾವು ಸಸ್ಯಾಹಾರಿಗಳೇ ಆಗಿರಲಿ, ಮಾಂಸಾಹಾರಿಗಳೇ ಆಗಿರಲಿ, ನಾವು ಆಹಾರಕ್ಕಾಗಿ ಈ ಸಸ್ಯಗಳನ್ನಾದರೂ ಸ್ವೀಕಾರ ಮಾಡ್ತೀವಲ್ಲ, ಅದರಲ್ಲಾದರೂ ಒಂದು ಜೀವ ಇದೆಯಲ್ಲ, ಅದಕ್ಕಾಗಿ ಆಹಾರ ಆದಮೇಲೆ, ಆಹಾರ ಎಲ್ಲ ತಯಾರಾದ ಮೇಲೆ ಒಂದು ವೈಶ್ವದೇವ ಅಂತ ಒಂದು ಕ್ರಿಯಾ ಮಾಡ್ತಾರೆ. ಶಾಸ್ತ್ರದಲ್ಲಿ ಹೇಳ್ತಾರೆ, ನಾವು ಆಹಾರಕ್ಕಾಗಿ ಯಾವ್ಯಾವ ಪ್ರಾಣಿಗಳನ್ನ ಹಿಂಸಿಸಿದ್ದೀವಿ. ಮಾಂಸಾಹಾರಿಗಳಾದವರೇ ಇದ್ರು, ಪಾಂಡವರೇ ಸ್ವಯಂ ಮಾಂಸಾಹಾರಿಗಳಾಗಿದ್ರು. ಕೆಲವರು ಸಸ್ಯಾಹಾರಿಗಳಾಗಿದ್ರು, ಕೆಲವರು ಮಾಂಸಾಹಾರಿಗಳಾಗಿದ್ರು. ಅದಿರಲಿ, ಅಂತೂ ಆಹಾರಕ್ಕಾಗಿ ಪ್ರಾಣಿಗಳನ್ನು ಹಿಂಸಿಸ್ತೀವಲ್ಲ, ಈ ಎಲ್ಲ ದೋಷ ಹೋಗಲಿ ಅಂತ ಆ ವೈಶ್ವದೇವ ಅಂತ ಮಾಡ್ತಿದ್ರು. ಅಲ್ಲಿ ಅಗ್ನಿಯಲ್ಲಿ ಆಹುತಿ ಹಾಕ್ತಿದ್ರು. ದಿನನಿತ್ಯ ಮನೆಯಲ್ಲಿ ನಡೆಯೋದಿದು, ಯಾವುದು ದೊಡ್ಡ ಯಜ್ಞ ಅಲ್ಲ, ದಿನನಿತ್ಯ ನಡೆಯೋ ಯಜ್ಞ. ಈ ಯಜ್ಞದ ಮೂಲಕ ಆ ದೋಷಗಳನ್ನೆಲ್ಲ ಅವ್ರು ಕಳ್ಕೊಂಡು ತಮ್ಮ ಜೀವನ ನಡೆಸ್ತಿದ್ರು. ಅದಕ್ಕಾಗಿ ಮನೆಯಲ್ಲಿ ಅಗ್ನಿ ಯಾವತ್ತೂ ಇರ್ತಿತ್ತು. ಆ ಅಗ್ನಿಯಲ್ಲಿ ಆರಾಧನೆ ಮಾಡೋದು ಮುಂದೆ ತಪ್ಪಿ ಹೋಯಿತು. ಅದಕ್ಕೆ ಪ್ರತಿಯೊಂದು ಆ ಯಜ್ಞವನ್ನು ಮಾಡಲಿಕ್ಕೆಲ್ಲ ವಿದ್ವಾಂಸರೇ, ಪಂಡಿತರೇ ಬೇಕು ಅಂತಿಲ್ಲ. ತೀರಾ ಸಾಮಾನ್ಯರಾದವರು, ಬಹಳ ಏನು ಧರ್ಮಶಾಸ್ತ್ರದ ಜ್ಞಾನ ಇಲ್ಲದೆ ಇದ್ದವರು, ರೈತರನ್ನು ಕೂಡ ನಾನು ಗಮನಿಸಿ ನೋಡಿದ್ದೇನೆ. ಅವ್ರು ಏನು ಮಾಡ್ತಿದ್ರು ಅಂದ್ರೆ, ಈಗಲೂ ಕೆಲವರು ಮಾಡ್ತಾರೆ. ಆದರೆ ಕಟ್ಟಿಗೆಯಲ್ಲಿ ಅಡಿಗೆ ಮಾಡುವ ಪರಿಪಾಠ ಹೋಗಿ ಯಾವಾಗ ಗ್ಯಾಸಿನಲ್ಲಿ ಅಡಿಗೆ ಮಾಡುವ ಪರಿಸ್ಥಿತಿ ಬಂತು, ಆವಾಗ ಆಹುತಿ ಕೊಡೋದು ಹೋಯ್ತು. ಕಟ್ಟಿಗೆ ಮೇಲೆ ಅಗ್ನಿ ಮಾಡ್ತಿದ್ದಾಗ ತೀರಾ ರೈತರ ಮಹಿಳೆಯರು ಕೂಡ ಒಂದಿಷ್ಟು ಅನ್ನ, ಒಂದಿಷ್ಟೇನೋ ರೊಟ್ಟಿ ಚಪಾತಿಯನ್ನ ಅಗ್ನಿಯಲ್ಲಿ ಹಾಕ್ತಿದ್ರು. ನಾವೇ ಸ್ವಯಂ ಹಾಕಿದ್ದೀವಿ, ನಮ್ಮ ತಾಯಿ, ನಮ್ಮ ಅಜ್ಜಿ ಹಾಕಿದ್ದಾರೆ ಅಂತ ರೈತ ಮಹಿಳೆಯರನ್ನ ನಾನೇ ಮಾತಾಡಿಸಿದಾಗ ನನಗೆ ಕಂಡು ಬಂದಿದೆ. ಸಂಸ್ಕೃತಿ ಬದಲಾದವು, ಮನುಷ್ಯನ ಪರಿಪಾಠಗಳು ಬದಲಾದವು. ಅಗ್ನಿ ಹೋಯ್ತು, ಕಟ್ಟಿಗೆ ಹೋಯ್ತು. ಎಲ್ಲಾರ ಮನೆಯೊಳಗೂ, ರೈತರ ಮನೆಯೊಳಗೂ, ಶ್ರೀಮಂತರ ಮನೆಯೊಳಗೂ, ಎಲ್ಲಾರ ಮನೆಯೊಳಗೂ ಗ್ಯಾಸ್ ಪ್ರವೇಶ ಮಾಡಿತ್ತು. ಆಹುತಿ ಹಾಕುವುದು ಹೋಯ್ತು. ಅಗ್ನಿಯಲ್ಲಿ ಆಹುತಿ ಹಾಕುವುದು ತಪ್ಪಿತು. ಅದು ಸೂರ್ಯನ ಕಿರಣಗಳಿಗೆ ಹೋಗಿ ತಲುಪುವುದು ತಪ್ಪಿತು. ಅದರಿಂದ ಮಳೆ ಅಸ್ತವ್ಯಸ್ತ ಆಯಿತು, ಬೆಳೆಯಲ್ಲಿ ಅಸ್ತವ್ಯಸ್ತ ಆಯಿತು. ಆಹಾರಕ್ಕಾಗಿ ಆಹಾರದ ಕೊರತೆ ಆಗಿದ್ದರಿಂದ ಆಹಾರದ ಧಾನ್ಯಗಳಲ್ಲಿ ಬಹಳ ಬೆಲೆ ಮೇಲೆ ಹೋಯಿತು. ಜನ ಚಡಪಡಿಸುವಂತಾಯಿತು. ಈ ಯಜ್ಞವನ್ನು ಸಾಧ್ಯ ಆಗುತ್ತೆ ಎಲ್ಲರೂ ಕೂಡ ಮಾಡಬೇಕು. ಗುಡಿ ಗುಂಡಾರಗಳಲ್ಲಿ ದೊಡ್ಡ ಪಂಡಿತರು, ಸ್ವಾಮಿಗಳು, ಪುರೋಹಿತರು ಮಾಡುವ ಯಜ್ಞಗಳು ಆ ಕಡೆ ಇರಲಿ, ಗಂಟೆಗಟ್ಟಲೆ ಯಜ್ಞ ಮಾಡ್ತಿರ್ತಾರಲ್ಲ. ನಮಗೇನಾದರೂ ಯಾವುದೋ ರಾಹು, ಶನಿ, ಕೇತು ಅವುಗಳ ಕಾಟ ಇದ್ದಾಗ, ಮತ್ತೇನೋ ಇದ್ದಾಗ ಅಲ್ಲಿ ಮಾಡುವ ಯಜ್ಞ, ದೀರ್ಘಕಾಲದ ಯಜ್ಞ, ಅದು ಆ ಕಡೆ ಇರಲಿ. ಮನೆಯಲ್ಲಿ ಆದರೂ ಇಂಥದ್ದೊಂದು ಯಜ್ಞ ನಿತ್ಯ ನಡೀಬೇಕು. ಕೊನೆ ಪಕ್ಷ ಅದಲ್ಲದೆ ಹೋದರೂ ಏನಾದರೂ ಹಬ್ಬ ಇತ್ಯಾದಿಗಳಿದ್ದಾಗಾದರೂ ಮನೆಯಲ್ಲಿ ಅಗ್ನಿಯನ್ನು ಹೊತ್ತಿಸಿ, ಕಟ್ಟಿಗೆ ಇದ್ದಲು ಇಂಥ ಅಗ್ನಿಗಳನ್ನು ಹೊತ್ತಿಸಿ ಅಲ್ಲಿ ಈ ಅಗ್ನಿ ಆರಾಧನೆ ನಡೆಯುವುದು ಮುಂದುವರಿಬೇಕು. ಒಂದಿಷ್ಟು ಪಾತ್ರೆಯಲ್ಲಿ ಒಂದಿಷ್ಟು ಅನ್ನ ಇತ್ಯಾದಿಗಳನ್ನು ಇಟ್ಕೊಂಡಿರ್ತಾರೆ, ಅದಕ್ಕೊಂದಿಷ್ಟು ಆಹುತಿ ಹಾಕ್ತಾರೆ. ಅದಾದ ಮೇಲೆ ಮಂತ್ರಪೂರ್ಣವಾಗಿ ಹಾಕ್ತಿರ್ತಾರೆ, ಮಾಡೋರು ಮಾಡ್ತಿರ್ತಾರೆ. ಅದಾಗದೆ ಹೋದ್ರೂ ಸೂರ್ಯನ, ಅಗ್ನಿಯನ್ನ, ಭಗವಂತನನ್ನ ಪ್ರಾರ್ಥನೆ ಮಾಡಿ, ನೀವು ಕೊಟ್ಟದ್ದು ಆಹಾರ ನಿಮಗೆ ಕೊಟ್ಟಿದ್ದೇನೆ ಅಂತ ಆಲೋಚನೆ ಮಾಡಿ ಇದನ್ನೊಬ್ಬ ತೀರಾ ಸಾಮಾನ್ಯ ಮಹಿಳೆನೂ ಮಾಡ್ಬೋದು. ಓದ್ಲಿಕ್ಕೆ ಬರ್ಲಿಕ್ಕಿಲ್ಲ, ಕೈ ಮುಗಿಲಿಕ್ಕೆ ಬರ್ತದಲ್ಲ, ಅಡಿಗೆ ಮಾಡ್ಲಿಕ್ಕೆ ಬರ್ತದೆ ಅಂದಮೇಲೆ ಕೈ ಇದೆ, ಕೈಯಿಂದ ಒಂದಿಷ್ಟು ಅನ್ನ ತಗೊಂಡೋಗ ಬೆಂಕಿಯಲ್ಲಿ ಹಾಕ್ಲಿಕ್ಕೆ ಬರ್ತದೆ, ಕೈ ಮುಗಿಲಿಕ್ಕೆ ಬರ್ತದೆ, ಅಷ್ಟು ಸಾಕು. ಅದೇ ಯಜ್ಞ. ಪಂಡಿತರು ಮಾಡುವ ಯಜ್ಞವೇ ಯಜ್ಞ ಏನಲ್ಲ, ಅದು ಹಿಂದಿನ ಮನೋಭಾವವೇ ಯಜ್ಞ. ಹೀಗೆ ಮಾಡಿ ಅಲ್ಲೇನು ಮತ್ತೆ ಆಹಾರ ಉಳಿದಿರ್ತದಲ್ಲ,
ಆ ಉಳಿದದನ್ನ ಅದನ್ನು ಯಜ್ಞಶಿಷ್ಟ ಅಂತ ಕರೀತಾರೆ, ಯಜ್ಞಶೇಷ ಅಂತ. ಅದನ್ನು ನಾವು ಸ್ವೀಕಾರ ಮಾಡಿದರೆ ಎಲ್ಲಾ ಪಾಪಗಳಿಂದಲೂ ಮನುಷ್ಯ ಪರಿಹಾರ ಕಾಣ್ತಾನೆ. ಇದು ಮನುಷ್ಯನ ಉದ್ದೇಶ ಆಗಿರಬೇಕು. ಇದೊಂದು ಚಕ್ರ. ಇದು ಮುಂದಿನ ಭಾಗದಲ್ಲಿ ಅದನ್ನು ಹೇಳ್ತಾನೆ. ಅಗ್ನಿಯಿಂದ ಸೂರ್ಯ, ಸೂರ್ಯನಿಂದ ಮಳೆ ಬೆಳೆ, ಆಮೇಲಿಂದ ನಮ್ಮ ಹೊಟ್ಟೆ ಅನ್ನೋದೊಂದು ಚಕ್ರ. ಈ ಚಕ್ರವನ್ನು ಮನುಷ್ಯ ಯಾವತ್ತೂ ಕೂಡ ಮುಂದುವರಿಸ್ತಾ ಇರಬೇಕು. ಆ ಚಕ್ರಕ್ಕೇನಾದರೂ ಧಕ್ಕೆ ತಂದರೆ ಅವನ ಜೀವನ ವ್ಯರ್ಥ. ಅವನು ಕಳ್ಳ. ಅವನು ತಿನ್ನುವುದು ಅನ್ನ ಅಲ್ಲ, ಅವನು ತಿನ್ನುವುದು ಪಾಪವನ್ನೇ ತಿಂದಂತೆ ಅನ್ನುವಂಥ ಎಚ್ಚರ ಬೇಕು. ಮುಂದೆ ಮತ್ತು ಏನನ್ನು ಉಪದೇಶ ಮಾಡ್ತಾನೆ ಮತ್ತೆ ನೋಡೋಣ. ಕರ್ಮವನ್ನು ಮಾಡಲೇಬೇಕು, ಜ್ಞಾನಪೂರ್ವಕವಾಗಿ ಮಾಡಬೇಕು ಅನ್ನುವುದು ಕೃಷ್ಣನ ಅಭಿಪ್ರಾಯ ಆಗಿತ್ತು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.